ಗುಡ್ ಈವ್ನಿಂಗ್. ಚೆನ್ನಾಗಿದೆ ಪಬ್ಲಿಕ್ ಟಿವಿಯಿಂದ ಎಜುಕೇಷನ್ ಎಕ್ಸ್ಪೋ ಮಾಡಿದ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟು. ನಮ್ಮ ಸಂಸ್ಥೆ ಬಂದ್ಬಿಟ್ಟು 45 ವರ್ಷದ ಹಳೆ ಸಂಸ್ಥೆ. 1959 ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂತ ಇದಾಯಿತು, ಎಜುಕೇಷನ್ ಸೊಸೈಟಿ. ಆಮೇಲೆ 1979 ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 2 ಮೆಡಿಕಲ್ ಕಾಲೇಜಸ್ ಇದಾವೆ. ಓಕೆ, 1 ಡೆಂಟಲ್ ಕಾಲೇಜ್ ಇದೆ, 2 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ವಿತ್ ಪೋಸ್ಟ್ ಗ್ರಾಜ್ಯುಯೇಟ್ ಇದೆ. ಚೆನ್ನಾಗಿ ಒಳ್ಳೆ ಅಕಾಮಿಡೇಷನ್ ಮಾಡಿದೆ. ಓಕೆ, ಒಳ್ಳೆ ಎಜುಕೇಶನ್ ರೆಸ್ಪಾನ್ಸು ಚೆನ್ನಾಗಿದೆ. ಈ ರೀತಿಯಿಂದ ಒಳ್ಳೇದು ಇದಾಗುತ್ತೆ ಸರ್. ಹಾಂ ಸರ್, ಅದೇ ತುಮಕೂರಲ್ಲೂ ಕೇಳ್ತಿದ್ದಾರೆ. ಓಕೆ, ನಮ್ಮ ಫೀಸು ಎಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಅಂತಂತೂ ಅಂದರು. ಅದಕ್ಕೆ ರೆಸ್ಪಾನ್ಸು ಚೆನ್ನಾಗಿದೆ ಸರ್. ಓಕೆ ಸರ್, ನನ್ನ ಹೆಸರು ಡಾಕ್ಟರ್ ಮನೋಹರ್ ಆರ್ ಗೊಂಬಿ ಅಂತ, ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸು. ಓಕೆ, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ ಸರ್, ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಎಕ್ಸ್ಪೋಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಪಬ್ಲಿಕ್ ಟಿವಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಥ್ಯಾಂಕ್ಸ್ ಧನ್ಯವಾದ ಹೇಳ್ತೀವಿ. ಯಾಕೆ ಅಂತಂದರೆ ಇದು ಒಂದೇ ಸೂರಿನಲ್ಲಿ ಏನಾಗಿದೆ, ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಮತ್ತು ಕಾಲೇಜಸ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಅಂದರೆ ಇದೊಂಥರ ಬ್ರಿಡ್ಜ್ ಥರ ಆ್ಯಕ್ಟ್ ಆಗ್ತಾ ಇದೆ. ಈಗ ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಅವ್ರದ್ದೇ ಒಂದು ಆತಂಕಗಳಿದೆ. ಡಿಗ್ರಿ ಮುಗೀತು, ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತೇಳಿ. ಬಟ್ ಈ ಥರ ವಿದ್ಯಾಮಂದಿರ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನಾಗುತ್ತೆ, ಇದು ಒಂದೇ ಸೂರಿನಡಿ ಪೇರೆಂಟ್ಸ್ಗೆ, ಟೀಚರ್ಸ್ಗೆ, ಕಾಲೇಜಸ್ಗೆ ಒಂದೇ ಕಡೆ ಬಂದು ಅವರು ಏನೇಳಿ ಅವರಲ್ಲಿ ಆತಂಕಗಳಿದೆ, ದುಗುಡಗಳಿದೆ ಎಲ್ಲನೂ ಪರಿಹರಿಸ್ಕೋಬೋದು. ಯಾವುದೇ ಥರದ ಅವರಲ್ಲಿ ಏನಾದರೂ ಕಾಲೇಜಸ್ ಬಗ್ಗೆ ಆಗಲಿ, ಕೋರ್ಸ್ ಬಗ್ಗೆ ಆಗಲಿ ಯಾವ್ದಾದ್ರು ಸಂದೇಹಗಳಿದ್ದರೆ ಈ ಪ್ಲ್ಯಾಟ್ಫಾರ್ಮಿಗೆ ಬರೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಪೋಷಕರಲ್ಲಿ ಬಂದು ಕಾಲೇಜಸ್ ಬಗ್ಗೆ ತಿಳ್ಕೊಬೋದು, ಕೋರ್ಸ್ ಬಗ್ಗೆ ತಿಳ್ಕೊಬೋದು. ವಾಟ್ ನೆಕ್ಸ್ಟ್ ಡಿಗ್ರಿ ಅನ್ನೋದನ್ನು ಇಲ್ಲಿ ನಿಮಗೆ ಈ ಸೂರಿನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಪಬ್ಲಿಕ್ ಟಿವಿ ಇದನ್ನು ಆಯೋಜಿಸಿರೋದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಾವು ತುಮಕೂರು ಕಾಲೇಜು ಶ್ರೀದೇವಿ ಸಮೂಹ ಸಂಸ್ಥೆಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಮಗೆ ಪ್ರತಿ ಸಲವೂ ಏನಾಗ್ತಾಯಿದೆ, ಈ ವಿದ್ಯಾಮಂದಿರ ಪ್ರೋಗ್ರಾಮಿಗೆ ಬಂದಾಗ ತುಂಬ ಮಕ್ಕಳು ಬರ್ತಾರೆ ಇಲ್ಲಿಗೆ, ಅವರಲ್ಲಿರೋ ಸಂದೇಹಗಳನ್ನ ದೂರಪಡಿಸ್ಕೊತಾರೆ. ಆಮೇಲೆ ತುಂಬ ಮಕ್ಕಳು ಏನಾಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ, ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ ಇದರಿಂದ ಅನುಕೂಲ ಆಗುತ್ತೆ. ಯಾಕಂದರೆ ನಿಮಗೆ ಒಂದೇ ಸೂರಿನಡಿ ಒಂದೇ ಜಾಗದಲ್ಲಿ ಪೋಷಕರು ಮತ್ತು ಸ್ಟೂಡೆಂಟ್ಸು ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಮಕ್ಕಳು ಎಲ್ಲ ಕೊಪ್ಪಳದಿಂದ ಬಂದಿದ್ದಾರೆ. ತುಂಬ ದೂರದಿಂದ ಬಂದಿರೋ ಈ ಮಕ್ಕಳಲ್ಲಿ ಏನಂತಂದರೆ ಅವ್ರದ್ದೇ ಆದಂಥ ಕೆಲವು ಡೌಟ್ಸ್ಗಳಿದೆ. ಈಗ PG ಆದಮೇಲೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ್ಯಾವ ಕಾಲೇಜ್ ಆಪ್ ಮಾಡಬೇಕು, ಯಾವ್ಯಾವ ಯೂನಿವರ್ಸಿಟಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ. ಸೊ ಈ ಥರ ಏನಾಗುತ್ತೆ ಅಂದರೆ ಈ ಮಕ್ಕಳಿಗೆ ನಾವಿಲ್ಲಿ ಒಂಥರ ಸಮಾಲೋಚನೆ ಮಾಡಿ ಅವ್ರಿಗೆ ಯಾವುದು ಒಳ್ಳೆಯದು, ಯಾವ ಯೂನಿವರ್ಸಿಟಿ ಮಾಡ್ಕೋಬೇಕು, ಯಾವ ಕೋರ್ಸಸ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಾವು ಅವರಿಗೆ ತಿಳಿಪಡಿಸ್ಕೊಡ್ತೀವಿ. ಆದ್ದರಿಂದ ಈ ಥರ ವಿದ್ಯಾಮಂದಿರ ಅನ್ನೋ ಪ್ರೋಗ್ರಾಮ್ಗಳು ತುಂಬ ಬರಲಿ ಅಂತ ನಾನು ಆಶಿಸ್ಕೊತೀವಿ. ನಾನು ಈ ಮುಖಾಂತರ ತಿಳಿಯೋದೇನಂತಂದರೆ, ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಸಂಸ್ಥೆಗಳಿದೆ. ಇಲ್ಲಿ ನಿಮಗೆ MBA, MTech, MCA ಇದೆ. ತುಂಬ ಒಳ್ಳೆಯ ಶಿಕ್ಷಣ ನಾವು ಕೊಡ್ತಾ ಬಂದಿದೆ ಸಂಸ್ಥೆ ಇದು. ಡಾಕ್ಟರ್ MR ಉಳ್ನಾಯಕರ್ ಅಂತೇಳಿ ಮೂಲತಃ ಒಬ್ಬ ಡಾಕ್ಟ್ರ್ ಆದವರು ನವಲಗುಂದದಿಂದ ಬಂದು ತುಮಕೂರಿನಲ್ಲಿ ದೊಡ್ಡ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲ ಥರದ್ದು ಟೆಕ್ನಿಕಲ್ ಆಗಲಿ, ನಾನ್ ಟೆಕ್ನಿಕಲ್ ಆಗಲಿ ಎಲ್ಲ ಎಜುಕೇಷನ್ ನಾವು ಕೊಡ್ತಾ ಇದ್ದೀವಿ. ಪೋಷಕರಲ್ಲಿ ನಾನು ವಿನಂತಿ ಮಾಡೋದನ್ನು, ಬನ್ನಿ ವಿದ್ಯಾಮಂದಿರಕ್ಕೆ, ನಿಮ್ಮಲ್ಲಿರೋ ಎಲ್ಲ ಸಂದೇಹಗಳನ್ನ ದೂರಪಡಿಸ್ಕೊಳ್ಳಿ. ಪ್ರವೀಣ್ ಅಂತೇಳಿ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ MBA, ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ತುಮಕೂರಿಂದ. ಎಕ್ಸ್ಪೋ ತುಂಬ ಚೆನ್ನಾಗಿ ನಡೀತಿದೆ ಸರ್. PG ಅವರಿಗೆಲ್ಲ ಒಳ್ಳೆ ಎಕ್ಸ್ಪೋಜರ್ ಇದೆ. ಐ ಥಿಂಕ್ ಇದು ನಾವು 4ನೇ ಸಲ ಬರ್ತಾ ಇರೋದು. ಪ್ರತಿ ವರ್ಷ ಇಲ್ಲಿ ಬರ್ತಾ ಇದ್ದೀವಿ. ಬಂದಿದ್ದಕ್ಕೆ ಫ್ರೂಟ್ಫುಲ್ ರಿಸಲ್ಟ್ಸ್ ಇದೆ. ಇಲ್ಲಿ ಮಕ್ಕಳಿಗೆ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ. ಹಾಗಾಗಿ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ಕೋತೀನಿ ಎಲ್ಲ PG ಕೋರ್ಸಸ್ ಅವ್ರಿಗೆ. ಪಬ್ಲಿಕ್ ಟಿವಿ ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮದು RR ಇನ್ಸ್ಟಿಟ್ಯೂಷನ್ ಅಂತ 32 years old ಇನ್ಸ್ಟಿಟ್ಯೂಷನ್. ನಮ್ಮದ್ರಲ್ಲಿ ಸುಮಾರು 14 ಮಲ್ಟಿ ಡಿಸಿಪ್ಲಿನರಿ ಕೋರ್ಸಸ್ ಇದೆ. ಫ್ರಮ್ 10th NPS ಟು PhD ಪ್ರೋಗ್ರಾಮ್ಸ್ ಇದೆ. ಎಲ್ಲ ಥರದ PG ಕೋರ್ಸಸಲ್ಲಿ MBA, MSc, MCA, ಫಾರೆನ್ಸಿಕ್ ಸೈನ್ಸ್ ಎಲ್ಲ ಥರ ಕೋರ್ಸಸ್ಸು ಇದೆ. ಗುಡ್ ಕಾಲೇಜ್. ಐ ರೆಫರ್ ಯು ಟು ಟೇಕ್. ಚಿಕ್ಕಬಾಣಾವರದಲ್ಲಿದೆ ಸರ್, ಹೆಸರುಘಟ್ಟ ಮೇನ್ ರೋಡಲ್ಲಿ ಬರುತ್ತೆ. ನಾನು ದಿವ್ಯಾ ಅಂತ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ MBA. ಥ್ಯಾಂಕ್ ಯು ಸೋ ಮಚ್.